CET ಪರೀಕ್ಷೆ ನಡೆಸುವಂತಹ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇದೆ. ಹಾಗೂ CET ಪರೀಕ್ಷೆಯ ಅಂಕಗಳು ಹಾಗೂ PUC ಪರೀಕ್ಷೆಯಲ್ಲಿ ತಾವು ತೆಗೆದಂತಹ ಅಂಕಗಳು ಇವುಗಳನ್ನು ಆಧರಿಸಿ ನಾವು ರ್ಯಾಂಕನ್ನು ನೀಡ್ತೀವಿ. ಈ ರ್ಯಾಂಕನ್ನು ಆಧರಿಸಿ ರಾಜ್ಯದ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೀಟನ್ನು ನಾವು ಹಂಚಿಕೆ ಮಾಡುವಂತಹ ಕೆಲಸವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿವರೆಗೆ ಮಾಡಿಕೊಂಡು ಬಂದಿದೆ. ತಮಗೆಲ್ಲ ಗೊತ್ತಿರುವಂತೆ ಈ ಹಿಂದೆ ನೀಟ್ ಪರೀಕ್ಷೆಗಿಂತ ಮೊದಲು CET ಪರೀಕ್ಷೆಯ ಅಂಕಗಳನ್ನು ಆಧರಿಸಿನೇ ಮೆಡಿಕಲ್ಲು, ಡೆಂಟಲ್ಲು, ಆಯುಷು ಮತ್ತು ಇತರೆ ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಸಹ ಕೋರ್ಸ್ಗಳಿಗೆ ಸಹ ಸೀಟನ್ನು ಹಂಚಿಕೆ ಮಾಡಲಾಗ್ತಿತ್ತು. ನೀಟು ಪರೀಕ್ಷೆಯ ನಂತರ ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷಿಗೆ ಸೀಟನ್ನು ಹಂಚಿಕೆ ಮಾಡ್ತೀವಿ. ಮತ್ತು ಉಳಿದಂತಹ ಎಲ್ಲ ಕೋರ್ಸ್ಗಳಿಗೆ CET ಫಲಿತಾಂಶದ ಮುಖಾಂತರ ನಾವು ಸೀಟನ್ನು ಹಂಚಿಕೆ ಮಾಡಿಕೊಳ್ತೀವಿ. ಇವತ್ತು CET ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಹಿತದೃಷ್ಟಿಯಿಂದ ಪಬ್ಲಿಕ್ TV ನನಗೆ ಕೊಟ್ಟಿರುವಂತಹ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಮಗೆ ಉಪಯೋಗವಾಗುವಂತಹ ಕೆಲವು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗಾಗಲೇ ಪರೀಕ್ಷೆ ಆಗಿರೋದ್ರಿಂದ ನಾನು ಪರೀಕ್ಷೆ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ತಾವು ಏನು ಅರ್ಜಿಯನ್ನು ಹಾಕಿದ್ರಿ, ಅರ್ಜಿಯ ಆಧಾರದ ಮೇಲೆ ತಮಗೆ ನಾವು ಪರೀಕ್ಷೆಯನ್ನು ಕೊಟ್ಟಿದ್ದೀವಿ. ಈಗ ಒಂದು ಬಹುಮುಖ್ಯವಾಗಿ ನಾವು ಎಡಿಟ್ ಆಪ್ಷನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ. ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಮಾಡಿರಬಹುದು. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದ ಸರ್ಕಾರ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಸೀಟ್ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಮೀಸಲಾತಿಯನ್ನು ಪರಿಗಣಿಸಿ ಸೀಟನ್ನು ಹಂಚಿಕೆಯನ್ನು ಮಾಡುತ್ತೆ. ಹಾಗಾಗಿ ತಾವು ಮೀಸಲಾತಿ ಬಯಸುವಂಥ ವಿದ್ಯಾರ್ಥಿಗಳು, ಅರ್ಹರಿದ್ದಂಥ ಅಭ್ಯರ್ಥಿಗಳು ತಾವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿ ಮೀಸಲಾತಿಗಳನ್ನು ನಮೂದಿಸಬೇಕಾಗುತ್ತೆ. ಏಕೆಂದರೆ ಅದರ ಆಧಾರದ ಮೇಲೆ ಮುಂದೆ ಸೀಟ್ ಹಂಚಿಕೆ ಆಗುವಂಥದ್ರಿಂದ ಕೆಲವು ವಿದ್ಯಾರ್ಥಿಗಳು ಮೀಸಲಾತಿ ಮತ್ತು ತಮ್ಮ ಬೇರೆ ಬೇರೆ ಮಾಹಿತಿಯನ್ನು ತಪ್ಪು ಹಾಕಿದ್ದೀವಿ, ನಮಗೆ ಸರಿಪಡಿಸ್ಲಿಕ್ಕೆ ಅವಕಾಶ ಬೇಕು ಅಂತ ಹೇಳುವ ಹೊತ್ತಿಗೆ ನಾವು 18ನೇ ತಾರೀಕಿಂದ 2ನೇ ತಾರೀಕಿನ ತನಕ ತಿದ್ದುಪಡಿ ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ ತಮ್ಮ ಅರ್ಜಿಗೆ ಅವಕಾಶ ಕೊಟ್ಟಿದ್ದೀವಿ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಯಾವುದಾದ್ರೂ ತಪ್ಪು ಅರ್ಜಿಯನ್ನು ತುಂಬಿದ್ದಿದ್ರೆ ಸರಿಪಡಿಸ್ಕೊಳ್ಳಿ. ಆ ಸರಿಪಡಿಸಿಕೊಂಡ ಮೇಲೆ ಏನು ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ಅನ್ನುವಂಥದ್ದು ತಮ್ಮ ಪ್ರಶ್ನೆ ಇರುತ್ತೆ. ತಮಗೆಲ್ಲ ಗೊತ್ತಿರುವಂತೆ ಕಂದಾಯ ಇಲಾಖೆಯಿಂದ ಆನ್ಲೈನಲ್ಲಿ ಪಡೆಯುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಹಾಗೂ 371J ಸರ್ಟಿಫಿಕೇಟ್ ಏನಿದೆ, ತಾವು RD ನಂಬರ್ ಹಾಕಿದರೆ ಸಾಕು, ನಾವು ತಂತ್ರಾಂಶದಲ್ಲಿ ಅದನ್ನು ಪರಿಶೀಲಿಸಿಕೊಳ್ತೀವಿ. ಈ ದಾಖಲೆ ಪರಿಶೀಲನೆಗಾಗಿ ತಾವು ಎಲ್ಲೂ ಹೋಗುವಂತಹ ಅಗತ್ಯ ಇಲ್ಲ. ಕೆಲವರು ಕನ್ನಡ ಮೀಡಿಯಂ ಮತ್ತು ರೂರಲ್ ಸರ್ಟಿಫಿಕೇಟ್ ಇರುವಂಥವರು, ಈ ಗ್ರಾಮೀಣ ಮತ್ತು ಕನ್ನಡ ಮೀಡಿಯಂ ಮೀಸಲಾತಿ ಕೋರುವಂಥವರು ತಾವೊಂದು ವೇಳೆ ಈ ಹಿಂದೆ ಹಾಕಿದ್ರೆ ಸರಿ, ಹಾಕಿಲ್ಲ ಸರ್ಟಿಫಿಕೇಟ್ ಇತ್ತು ಅಂದರೆ ಈಗ ಸಹ ತಾವು ಹಾಕ್ಬೋದು. ಹಾಕಿದ ನಂತರ ತಮ್ಮ ಕಾಲೇಜಿನ ಪ್ರಾಚಾರ್ಯರ ಬಳಿ ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯರ ಬಳಿ ಕನ್ನಡ ಮೀಡಿಯಮ್ಮು ಮತ್ತು ರೂರಲ್ ರಿಸರ್ವೇಷನ್ ಕ್ಲೈಮ್ ಮಾಡಿರುವಂಥವರು ಹೋಗಿ ತಮ್ಮ ಒಂದು ಮೂಲ ದಾಖಲಾತಿಗಳನ್ನು ಅವರಿಗೆ ಸಲ್ಲಿಸಬೇಕು. ಜೊತೆಗೆ ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಮೈನಾರಿಟಿ ಯಾರಾದರೂ ವಿದ್ಯಾರ್ಥಿಗಳು ಕ್ಲೈಮ್ ಮಾಡೋದಿದ್ರು ಆ ದಾಖಲೆಯನ್ನು ಪರಿಶೀಲನೆ ಮಾಡುವಂಥದ್ದು ಸಹ ತಮ್ಮ ಕಾಲೇಜು ಪ್ರಾಚಾರ್ಯರಿಗೆ ನಾವೊಂದು ಲಾಗಿನ್ ಕೊಟ್ಟಿದ್ದೀವಿ. ತಾವು ಮೂಲ ದಾಖಲೆಯನ್ನು ತೆಗೆದುಕೊಂಡು ಹೋಗಿ ಅವರಿಗೆ ತೋರಿಸಿದಲ್ಲಿ ಅವರು ಅದನ್ನು ಪರಿಶೀಲಿಸಿ ಅವರ ಲಾಗಿನ್ನಲ್ಲಿ ವೆರಿಫೈಡ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ನಂತರ ತಾವು ಹೋಗಿ ತಮ್ಮ ಅಪ್ಲಿಕೇಶನ್ ನೋಡಿದರೆ ತಾವು ಇದನ್ನು ಕ್ಲೈಮ್ ಮಾಡಿದ್ದೀರಾ, ವೆರಿಫೈ ಆಗಿದೆ, ಕರೆಕ್ಟ್ ಇದೆ ಅಂತನ್ನುವಂಥದ್ದು ತಮಗೆ ಗೊತ್ತಾಗುತ್ತೆ.